ಇದರ ನಡುವೆ ಗಣವೇಶ ಹಾಕಿದ್ದಕ್ಕೆ ಪಿಡಿಒ ಪ್ರವೀಣ್ ಕುಮಾರ್ ಅಮಾನತಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಯಮವನ್ನ ಪಾಲನೆ ಮಾಡಿದ್ದೇವೆ ಅಷ್ಟೇ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ನಾನೇನೂ ಕಾನೂನು ಬಾಹಿರವಾಗಿ ಏನಾದರೂ ಮಾತನಾಡಿದ್ದೇನಾ ಅಥವಾ ಮಾಡಿದ್ದೇನಾ? ನಿಯಮ ಉಲ್ಲಂಘಿಸಿ ಗಣವೇಶ ಹಾಕಿದ್ದಕ್ಕೆ ಸಸ್ಪೆಂಡ್ ಮಾಡಿದ್ದೇವೆ. ಬಿಜೆಪಿ ಶಾಸಕರ ಪಿಎ ಅಂತ ಆತನನ್ನ ನಾನು ಅಮಾನತು ಮಾಡಿಲ್ಲ. ಕಾನೂನು ಏನಿದೆ ಅದರ ಪ್ರಕಾರವಾಗಿಯೇ ಮಾಡಿದ್ದೇವೆ. ಕಾನೂನು ಬಾಹಿರವಾಗಿ ಏನೂ ಮಾಡಿಲ್ಲ. ನನ್ನ ಪಿಎ ಆಗಿದ್ರೂ ಕೂಡ ಸಸ್ಪೆಂಡ್ ಮಾಡ್ತೇನೆ ಅಂತ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡಿದ್ವಿ, ಇದೇನು ಸರ್ವಾಧಿಕಾರಿ ಧೋರಣೆ ಅಲ್ಲ. ಕಂಪ್ಲೇಂಟ್ ಇದ್ರೆ ಪರಿಶೀಲನೆ ಮಾಡಿ ನಿಯಮಕ್ಕೆ ಅನುಸಾರವಾಗಿ ಕ್ರಮ ಆಗತ್ತೆ. ಎಲ್ಲಿ ಉಲ್ಲಂಘನೆಯ ರಿಪೋರ್ಟ್ ಬರುತ್ತೆ ಅಲ್ಲಿ ಸಸ್ಪೆಂಡ್ ಮಾಡ್ತೇವೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತಿದು. ಸಸ್ಪೆಂಡ್ ಆಗಿದ್ದಾರೆ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಸರ್, ಯಾಕೆ ಕರ್ನಾಟಕ ರಾಜ್ಯ ಬಿಜೆಪಿ ಇರ್ಬೋದು ಅಥವಾ ಮಾಧ್ಯಮ ಸ್ನೇಹಿತರು ಇರ್ಬೋದು ಇಷ್ಟು ಸರಳವಾದಂಥ ವಿಷಯವನ್ನ ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಾ? ಅವ್ರು ಯಾಕೆ ಅಷ್ಟು ಕಾಂಪ್ಲಿಕೇಟ್ ಮಾಡ್ತಾ ಇದ್ದಾರೆ? ನೀವು ಈ ವೃತ್ತಿನಲ್ಲಿ ಹಲವಾರು ವರ್ಷದಿಂದ ಇದ್ದೀರಾ, ನಿಯಮಗಳು ನೋಡಿದ್ದೀರಾ, ಕಾನೂನು ಬದಲಾವಣೆ ನೋಡಿದ್ದೀರಾ, ವಿಧೇಯಕಗಳನ್ನು ನೋಡಿದ್ದೀರಾ. ನಾನೇನಾದರೂ ಕಾನೂನು ಬಾಹಿರವಾಗಿ ಹೇಳ್ತಾ ಇದ್ದೀನಾ? ಮೊದಲನೇ ಬಾರಿ ಇತಿಹಾಸದಲ್ಲಿ, ರಾಜ್ಯದ ಇತಿಹಾಸದಲ್ಲಿ ಕಾನೂನನ್ನ ಪಾಲನೆ ಮಾಡಿ ಅಂತ ಹೇಳಿದಕ್ಕೆ ಮೈ ಮೇಲೆ ಬೀಳ್ತಾ ಇರೋದು. ವೈ? ಏನಕ್ಕಂತ ಅರ್ಥ ಆಗ್ತಾ ಇಲ್ಲ. ನೀವೇ ಹೇಳಿದ್ರಿ ನಿಯಮ ಉಲ್ಲಂಘಿಸಿ ಅವನು ಗಣವೇಶ ಹಾಕೊಂಡಿದ್ದಕ್ಕೆ ಸಸ್ಪೆಂಡ್ ಮಾಡಿದ್ದು. ನೀವು ನನಗೆ ಶಬಾಷ್ ಅನ್ಬೇಕಲ್ವಾ? ನೀವು ಬೆನ್ನು ತಟ್ಟಬೇಕಲ್ಲ ನನಗೆ. ಪ್ರಿಯಾಂಕ್ ಖರ್ಗೆ ಕರೆಕ್ಟಾಗಿ ಮಾಡಿದ್ಯಾ ನೀನು. ಕರ್ನಾಟಕದ ಸರ್ವಿಸ್ ಕಾಂಡಕ್ಟ್ ಸರ್ವಿಸ್ ರೂಲ್ಸ್ ಉಲ್ಲಂಘನೆ ಮಾಡಿದವರಿಗೆ ನೀವು ಸಸ್ಪೆಂಡ್ ಮಾಡಿದ್ದು ಕರೆಕ್ಟು. ನೀವು ಬೆನ್ ತಟ್ಟಿ ನಮ್ಗೆ ಪ್ರೋತ್ಸಾಹ ಕೊಡ್ಬೇಕಲ್ವಾ? ಅದು ಇದು ಬಿಟ್ಟು ಯಾಕೆ ಮಾಡಿದೀರಾ ಅಂತ ಕೇಳಿದ್ರೆ ನಿಯಮ ಆಯ್ತು, ನಿಯಮ ಉಲ್ಲಂಘನೆ ಆಯ್ತು, ಸಸ್ಪೆಂಡ್ ಆದ್ರು. ಇಲ್ಲ, ನೀವು ಇನ್ನೂ ಅರೆ ನನ್ನ ಪಿಎದು ಕೊಡಿ. ಆರ್ಎಸ್ಎಸ್ ನ ಕಾರ್ಯಚಟುವಟಿಕೆಗೆ ಬ್ರೇಕ್ ಹಾಕಿದ ರಾಜ್ಯ ಸರ್ಕಾರಕ್ಕೆ ರಾಜಣ್ಣ ತಿರುಗೇಟ್ ಕೊಟ್ಟಿದ್ದಾರೆ. ಈದ್ಗಾ ಮೈದಾನದ ಬಳಿ ರಸ್ತೆಯಲ್ಲೇ ನಮಾಜ್ ಮಾಡ್ತಾರೆ. ಪರ್ಮಿಷನ್ ತಗೋತಾರಾ ಅವರು? ಇದು KN ರಾಜಣ್ಣ ಅವರ ಮಾತು. ಮಾಜಿ ಸಚಿವ KN ರಾಜಣ್ಣ ಪರ್ಮಿಷನ್ಗೆ ಅವರು ಬರ್ತಾರಾ? ತಗೊಳ್ಳಿ ಅಂತ ನಾವು ಕೇಳ್ತೀವ? ಜಾರಿ ಮಾಡಲಾಗದ ಕಾನೂನು ತಂದ್ರೆ ಪುಸ್ತಕದಲ್ಲಿ ಇರಬೇಕಷ್ಟೇ. ರಾಜ್ಯ ಸರ್ಕಾರದ ಧೋರಣೆಗೆ KN ರಾಜಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಜಾಗದಲ್ಲಿ RSSಗೆ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳ್ತಾರೆ ಹೊರತು ಅವ್ರನ್ನ ಸಂಪೂರ್ಣವಾಗಿ RSS ಬ್ಯಾನ್ ಮಾಡಿ ಅಂತ ಏನು ಕರೆಗೆ ಕಾಗ್ದ ಬರೆದಿಲ್ಲ. ಸಂಪೂರ್ಣವಾಗಿ RSS ಬ್ಯಾನ್ ಮಾಡಬೇಕು ಅಂತ ಅಲ್ಲ. ಯಾರೇ ಆಗಲಿ, RSS ಆಗಲಿ ಯಾವುದೇ ಸಂಘಟನೆಗಳಾಗಲಿ, ಸರ್ಕಾರಿ ಜಾಗದಲ್ಲಿ ಏನಾದರೂ ಕಾರ್ಯಕ್ರಮ ರೂಪಿಸುವಾಗ ಪರ್ಮಿಷನ್ ತಗೊಂಡು ಮಾಡ್ರಪ್ಪ ಅಂತ ಹೇಳಿದ್ದಾರೆ ಅಷ್ಟೇ. ಅದು ಎಷ್ಟು ಮಟ್ಟಿಗೆ ಅದು ಜಾರಿ ಮಾಡೋಕ್ಕೆ ಸಾಧ್ಯ ಆಗ್ತದೆ ನೋಡೋಣ. ಈಗ ನಮ್ಮಲ್ಲಿ ಈದ್ಗಾ ಇದೆಯಲ್ರಿ, ರೋಡಲ್ಲೇ ನಮಾಜ್ ಮಾಡ್ತಾರಪ್ಪ, ಪರ್ಮಿಷನ್ ತಗೋತಾರ ಅವರು? ಪರ್ಮಿಷನ್ ಕೊಡಿ ಅಂತ ಕೇಳಕ್ಕೆ ಅವ್ರು ಬರ್ತಾರ? ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿದ್ರೆ ಕೇಳ್ತಾರ? ಎಲ್ಲ ಕಾನೂನುಗಳು ಮಾಡೋ ಅಂಥ ಕಾಲದಲ್ಲಿ ಯಾವುದನ್ನ ನಾವು ಜಾರಿ ಮಾಡೋಕ್ಕಾಗ್ತದೆ ಅಂಥವನ್ನ ಕಾನೂನು ಮಾಡಬೇಕೆ ಹೊರತು ಜಾರಿ ಮಾಡೋಕ್ಕಾಗದೇ ಇರೋ ಕಾನೂನುಗಳನ್ನ ಮಾಡ್ಕೊಂಡು ಕೂತ್ಕೊಂಡ ಪುಸ್ತಕದಲ್ಲಿ ಇರ್ತಾವೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.